ನಮಸ್ಕಾರ ಸ್ನೇಹಿತರೆ, ಜಾಬ್ ನ್ಯೂಸ್ ಇನ್ ಫಿಂಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮೆಲ್ಲರ ಸ್ನೇಹಿತ ಗುರುನಾಥ್. ಸ್ನೇಹಿತರೆ, IBPSನಿಂದ ಸ್ಥಳೀಯ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಹಲವು ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿರುತ್ತಾರೆ. ಸ್ಥಳೀಯ ಗ್ರಾಮೀಣ ಬ್ಯಾಂಕ್ಗಳಂತಂದರೆ ಉದಾಹರಣೆಗೆ ನಮ್ಮಲ್ಲಿರುವಂತಹ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಹಾಗೂ ಕರ್ನಾಟಕ ವಿಕಾಸ್ ಬ್ಯಾಂಕ್. ಈ ರೀತಿಯ ಬ್ಯಾಂಕುಗಳಲ್ಲಿ ದೇಶಾದ್ಯಂತ ಸುಮಾರು 10,000 ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಗಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಅಧಿಸೂಚನೆಯಲ್ಲಿರುವಂತಹ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಇರುವಂತಹ ವಿದ್ಯಾರ್ಹತೆ ಏನು, ವಯೋಮಿತಿ ಏನು, ಇವೆಲ್ಲವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವ ಮೂಲಕ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ತಕ್ಷಣವೇ ಪಡೆಯಿರಿ. ಸ್ನೇಹಿತರೆ, ಈ ಅಧಿಸೂಚನೆ ಬಗ್ಗೆ ಎಲ್ಲ ವಿಷಯಗಳ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, RRB ರೀಜನಲ್ ರೂರಲ್ ಬ್ಯಾಂಕ್ಸ್ನವರು IBPS ಮುಖಾಂತರ 10,000 ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳುವುದಕ್ಕಾಗಿ ಅಧಿಸೂಚನೆಯನ್ನು ಹೊರಡಿಸಿರುತ್ತಾರೆ. ಈ ಅಧಿಸೂಚನೆಯಲ್ಲಿ ಒಟ್ಟು 10 ಹುದ್ದೆಗಳಿಗೆ 10 ರೀತಿಯ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ನಡೆಯಲಿದೆ. ಆ ಹುದ್ದೆಗಳು ಯಾವ್ಯಾವಪ್ಪ ಅಂತಂದರೆ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪೋಸ್, ಎರಡನೇದು ಆಫೀಸರ್ ಸ್ಕೇಲ್ 1, 3 ಆಫೀಸರ್ ಸ್ಕೇಲ್ 2 ಜನರಲ್ ಬ್ಯಾಂಕಿಂಗ್ ಆಫೀಸರ್, 4ನೆಯ ಹುದ್ದೆ ಆಫೀಸರ್ ಸ್ಕೇಲ್ 2 IT, 5ನೇ ಹುದ್ದೆ ಆಫೀಸರ್ ಸ್ಕೇಲ್ 2 CA, ಆಫೀಸರ್ ಸ್ಕೇಲ್ 2 ಲಾ, 7ನೇ ಹುದ್ದೆ ಆಫೀಸರ್ ಸ್ಕೇಲ್ 2 ಟ್ರೆಜರಿ ಮ್ಯಾನೇಜರ್, 8ನೆಯ ಹುದ್ದೆ ಆಫೀಸರ್ ಸ್ಕೇಲ್ 2 ಮಾರ್ಕೆಟಿಂಗ್ ಆಫೀಸರ್, 9ನೇ ಹುದ್ದೆ ಆಫೀಸರ್ ಸ್ಕೇಲ್ 2 ಅಗ್ರಿಕಲ್ಚರ್ ಆಫೀಸರ್, 10ನೆಯ ಹುದ್ದೆ ಆಫೀಸರ್ ಸ್ಕೇಲ್ 3. ಇವು ಅಧಿಸೂಚನೆಯಲ್ಲಿ ಇರುವಂತಹ ಒಟ್ಟು ಹುದ್ದೆಗಳು. ಇನ್ನು ನಮ್ಮ ರಾಜ್ಯದಲ್ಲಿ ಈ ಅಧಿಸೂಚನೆಯಲ್ಲಿ ಪಾಲ್ಗೊಂಡಿರುವಂತಹ ಬ್ಯಾಂಕುಗಳು ಯಾವ್ಯಾವ ಅಂತಂದರೆ, ಒಂದು ಕರ್ನಾಟಕ ಗ್ರಾಮೀಣ್ ಬ್ಯಾಂಕ್, ಇನ್ನೊಂದು ಕರ್ನಾಟಕ ವಿಕಾಸ್ ಗ್ರಾಮೀಣ್ ಬ್ಯಾಂಕ್. ಈ ಎರಡು ಬ್ಯಾಂಕ್ಗಳಲ್ಲಿ ಉದ್ಯೋಗಕ್ಕಾಗಿ ಅವಕಾಶಗಳಿವೆ. ಈ ಎರಡು ಬ್ಯಾಂಕ್ಗಳಲ್ಲಿ ನಮ್ಮ ರಾಜ್ಯದಲ್ಲಿ ಇರುವಂತಹ ಒಟ್ಟು ಹುದ್ದೆಗಳು ಎಷ್ಟೆಷ್ಟಿವೆ ಅಂತಂದರೆ, ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪೋಸ್ ಈ ಹುದ್ದೆ ಕರ್ನಾಟಕದಲ್ಲಿ ಕರ್ನಾಟಕ ಗ್ರಾಮೀಣ್ ಬ್ಯಾಂಕ್ನಲ್ಲಿ 100 ಹುದ್ದೆಗಳಿವೆ ಹಾಗೂ ಕರ್ನಾಟಕ ವಿಕಾಸ್ ಗ್ರಾಮೀಣ್ ಬ್ಯಾಂಕ್ನಲ್ಲಿ 100 ಹುದ್ದೆಗಳಿವೆ. ಇನ್ನು ಎರಡನೇ ಹುದ್ದೆ ಆಫೀಸರ್ ಸ್ಕೇಲ್ 1, ಇವು ಕರ್ನಾಟಕ ಗ್ರಾಮೀಣ್ ಬ್ಯಾಂಕ್ನಲ್ಲಿ 286 ಹುದ್ದೆಗಳಿದ್ದು ಕರ್ನಾಟಕ ವಿಕಾಸ್ ಗ್ರಾಮೀಣ್ ಬ್ಯಾಂಕ್ನಲ್ಲಿ 100 ಹುದ್ದೆಗಳಿವೆ. ಈ ಎರಡು ಹುದ್ದೆಗಳು ನಮ್ಮ ಕರ್ನಾಟಕ ಗ್ರಾಮೀಣ್ ಬ್ಯಾಂಕ್ ಮತ್ತು ಕರ್ನಾಟಕ ವಿಕಾಸ್ ಗ್ರಾಮೀಣ್ ಬ್ಯಾಂಕ್ನಲ್ಲಿ ಒಟ್ಟು 586 ಹುದ್ದೆಗಳು ಲಭ್ಯವಿವೆ. ಈ ಹುದ್ದೆಗಳಿಗೆ 10 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇರುವಂತಹ ವಿದ್ಯಾರ್ಹತೆ ಏನು ಅಂತ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಇನ್ನುಳಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದಾದರೆ ಬೇರೆ ರಾಜ್ಯಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಮುಖ್ಯವಾಗಿ ಏನಪ್ಪ ಅಂತಂದರೆ, ನೀವು ಯಾವ ರಾಜ್ಯಕ್ಕೆ ಅರ್ಜಿಯನ್ನು ಸಲ್ಲಿಸ ಬಯಸುತ್ತೀರಿ ಆ ರಾಜ್ಯದ ಸ್ಥಳೀಯ ಭಾಷೆಯನ್ನು ಮಾತನಾಡುವ ಕೌಶಲ್ಯ ಇರಬೇಕು ಅನ್ನುವಂಥದ್ದು ಇದು ಮುಖ್ಯವಾಗಿ ನೋಡಬೇಕಾಗಿರುವ ವಿಷಯ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ವಿದ್ಯಾರ್ಹತೆ ಏನು ಅಂತ ನೋಡೋದಾದರೆ, ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪೋಸ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕಾಗಿ ಇರುವಂತಹ ವಿದ್ಯಾರ್ಹತೆ ಏನಪ್ಪ ಅಂತಂದರೆ, ಯಾವುದೇ ವಿಭಾಗದಲ್ಲಿ ಪದವಿಯನ್ನು ಪಡೆದಿರಬೇಕು, ಸ್ಥಳೀಯ ಭಾಷೆ ಮಾತನಾಡಲು ಬರಬೇಕು, ಜೊತೆಗೆ ಕಂಪ್ಯೂಟರ್ ಆಪರೇಟಿಂಗ್ ಜ್ಞಾನವನ್ನು ಹೊಂದಿರಬೇಕು. ಇದು ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪೋಸ್ ಹುದ್ದೆಗೆ ಇರುವಂತಹ ವಿದ್ಯಾರ್ಹತೆ ಹಾಗೂ ಅರ್ಹತೆಗಳು.
ಇನ್ನು ಆಫೀಸರ್ ಸ್ಕೇಲ್ 1 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇರಬೇಕಾಗಿರುವಂತಹ ವಿದ್ಯಾರ್ಹತೆ ಏನಪ್ಪ ಅಂತಂದರೆ ಯಾವುದೇ ವಿಭಾಗದಲ್ಲಿ ಪದವಿ ಪಡೆದಿರಬೇಕು, ಸ್ಥಳೀಯ ಭಾಷೆಗಳನ್ನು ಮಾತನಾಡಲು ಬರಬೇಕು, ಜೊತೆಗೆ ಕಂಪ್ಯೂಟರ್ ಆಪರೇಟಿಂಗ್ ಜ್ಞಾನವನ್ನು ಹೊಂದಿರಬೇಕು. ಇನ್ನು ಆಫೀಸರ್ ಸ್ಕೇಲ್ 2 ಜನರಲ್ ಬ್ಯಾಂಕಿಂಗ್ ಆಫೀಸರ್ ಹುದ್ದೆಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಇರುವಂತಹ ವಿದ್ಯಾರ್ಹತೆ ಯಾವುದೇ ವಿಭಾಗದಲ್ಲಿ ಪದವಿಯನ್ನು ಪಡೆದಿರಬೇಕು, ಅದು ಕೂಡ 50% ಅಂಕಗಳೊಂದಿಗೆ ಪದವಿಯನ್ನು ಪಾಸ್ ಆಗಿರಬೇಕು. ಜೊತೆಗೆ 2 ವರ್ಷಗಳ ಆಫೀಸರ್ ಇನ್ ಬ್ಯಾಂಕ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನಲ್ಲಿ 2 ವರ್ಷಗಳ ಸೇವಾ ಅನುಭವ ಇರಬೇಕು. ಇನ್ನು ಆಫೀಸರ್ ಸ್ಕೇಲ್ 2 ಸ್ಪೆಷಲ್ ಆಫೀಸರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕಾಗಿ ಬ್ಯಾಚುಲರ್ ಡಿಗ್ರಿಯನ್ನು ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, IT ಇವ್ಯಾವುದಾದರೂ ಒಂದು ವಿಷಯದಲ್ಲಿ ಬ್ಯಾಚುಲರ್ ಡಿಗ್ರಿ ಪಡೆದಿರಬೇಕು. ಜೊತೆಗೆ 1 ವರ್ಷದ ಸೇವಾ ಅನುಭವ ಇರಬೇಕು. ಇನ್ನು ಆಫೀಸರ್ ಸ್ಕೇಲ್ 3 ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕಾಗಿ ಇರುವಂತಹ ವಿದ್ಯಾರ್ಹತೆ ಏನು ಅಂತಂದರೆ ಬ್ಯಾಚುಲರ್ ಡಿಗ್ರಿ ಪದವಿಯನ್ನು ಪಡೆದಿರಬೇಕು, ಅದು 50% ಅಂಕಗಳೊಂದಿಗೆ ಪದವಿಯನ್ನು ಮುಗಿಸಿದ್ದು 5 ವರ್ಷಗಳ ಸೇವಾ ಅನುಭವ ಹೊಂದಿರಬೇಕು. ಇದಿಷ್ಟು ವಿದ್ಯಾರ್ಹತೆ ಮತ್ತು ಅರ್ಹತೆಗಳು. ಇನ್ನು ಈ ಅಧಿಸೂಚನೆಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಇರುವಂತಹ ಪರೀಕ್ಷಾ ಶುಲ್ಕ ಏನು ಅಂತಂದರೆ ಜನರಲ್ ಮತ್ತು OBC ವರ್ಗದ ಅಭ್ಯರ್ಥಿಗಳಿಗೆ 850 ರೂಪಾಯಿಗಳ ಪರೀಕ್ಷಾ ಶುಲ್ಕವಿದ್ದು, SC, ST ವಿಕಲಚೇತನ ಅಭ್ಯರ್ಥಿಗಳಿಗೆ 150 ರೂಪಾಯಿಗಳ ಪರೀಕ್ಷಾ ಶುಲ್ಕವಿದೆ. ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಇರುವಂತಹ ವಯೋಮಿತಿ ಏನಪ್ಪ ಅಂತಂದರೆ ಆಫೀಸರ್ ಸ್ಕೇಲ್ 1 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಕನಿಷ್ಠ 18 ವರ್ಷ, ಗರಿಷ್ಠ 30 ವರ್ಷ. ಇನ್ನು ಆಫೀಸರ್ ಸ್ಕೇಲ್ 2 ಹುದ್ದೆಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಇರುವಂತಹ ವಯೋಮಿತಿ ಕನಿಷ್ಠ 21 ವರ್ಷ, ಗರಿಷ್ಠ 32 ವರ್ಷಗಳು. ಆಫೀಸರ್ ಸ್ಕೇಲ್ 3 ಹುದ್ದೆಗೆ ಇರುವಂತಹ ವಯೋಮಿತಿ ಕನಿಷ್ಠ 21 ವರ್ಷ, ಗರಿಷ್ಠ 40 ವರ್ಷಗಳು. ಇನ್ನು ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪೋಸ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕಾಗಿ ಕನಿಷ್ಠ 18 ವರ್ಷ ಇರಬೇಕು, ಗರಿಷ್ಠ 28 ವರ್ಷ ವಯೋಮಿತಿ. ಇದು ಸಾಮಾನ್ಯ ವರ್ಗದವರಿಗೆ ಗರಿಷ್ಠ ವಯೋಮಿತಿ. ಇನ್ನು OBC ಮತ್ತು SC, ST ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷಗಳ, OBC ಅಭ್ಯರ್ಥಿಗಳಿಗೆ 5 ವರ್ಷ, SC, ST ಅಭ್ಯರ್ಥಿಗಳಿಗೆ ಹಾಗೂ ಎಕ್ಸ್ ಸರ್ವಿಸ್ಮೆನ್ ಅವರಿಗೆ ಅಧಿಸೂಚನೆಯಲ್ಲಿ ಇರುವಂತಹ ವಯೋಮಿತಿ ಸಡಿಲಿಕೆ ಇರುತ್ತದೆ. ಇನ್ನು ನೇಮಕಾತಿ ವಿಧಾನ, ನೇಮಕಾತಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತಂದರೆ 2 ಹಂತಗಳಲ್ಲಿ ನೇಮಕಾತಿ ನಡೆಯುತ್ತೆ. ಕೆಲವು ಹುದ್ದೆಗಳಿಗೆ 2 ಹಂತದ ನೇಮಕಾತಿ ಇದ್ದು, ಇನ್ನು ಕೆಲವು ಹುದ್ದೆಗಳಿಗೆ ಒಂದೇ ಹಂತದ ನೇಮಕಾತಿ ಪ್ರಕ್ರಿಯೆ ಇರುತ್ತೆ. 2 ಹಂತದ ನೇಮಕಾತಿ ಪ್ರಕ್ರಿಯೆಯಲ್ಲಿ ಬರುವಂತಹ ಹುದ್ದೆಗಳು ಯಾವ್ಯಾವಪ್ಪ ಅಂತಂದರೆ ಮಲ್ಟಿಪರ್ಪೋಸ್ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪೋಸ್ ಮತ್ತು ಸ್ಕೇಲ್ 1 ಹುದ್ದೆಗಳಿಗೆ 2 ಹಂತದ ಪರೀಕ್ಷೆಗಳಿರುತ್ತೆ. ಮೊದಲನೇ ಪರೀಕ್ಷೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮತ್ತು ಮೇನ್ಸ್ ಎಕ್ಸಾಮಿನೇಷನ್. ಪ್ರಿಲಿಮಿನರಿ ಎಕ್ಸಾಮ್ 80 ಅಂಕಗಳಿಗೆ ಇದ್ದು, ಮೇನ್ಸ್ ಎಕ್ಸಾಮಿನೇಷನ್ 200 ಅಂಕಗಳಿಗೆ ಇರುತ್ತದೆ. ಇನ್ನು ಆಫೀಸರ್ ಸ್ಕೇಲ್ 2 ಮತ್ತು ಸ್ಕೇಲ್ 3 ಈ ಹುದ್ದೆಗಳಿಗೆ ಸಿಂಗಲ್ ಎಕ್ಸಾಮ್ ಅಂದರೆ ಒಂದೇ ಹಂತದ ಪರೀಕ್ಷೆ ಇರುತ್ತೆ. ಈ ಯಾವ್ಯಾವ ಹುದ್ದೆಗಳಿಗೆ ಎಷ್ಟು ಅಂಕಗಳ ಪರೀಕ್ಷೆ ಇರುತ್ತೆ ಅಂದರೆ ಆಫೀಸರ್ ಸ್ಕೇಲ್ 1 ಜನರಲ್ ಬ್ಯಾಂಕಿಂಗ್ ಆಫೀಸರ್ ಹುದ್ದೆಗೆ 200 ಅಂಕಗಳ ಪರೀಕ್ಷೆ ಇರುತ್ತದೆ. ಆಫೀಸರ್ ಸ್ಕೇಲ್ 2 ಸ್ಪೆಷಲಿಸ್ಟ್ ಕ್ಯಾಡ್ರೆ ಈ ಹುದ್ದೆಗೆ 240 ಅಂಕಗಳ ಪರೀಕ್ಷೆ ಇರುತ್ತೆ. ಆಫೀಸರ್ ಸ್ಕೇಲ್ 3 ಹುದ್ದೆಗಳಿಗೆ 200 ಅಂಕಗಳ ಪರೀಕ್ಷೆ ಇರುತ್ತದೆ. ಇದಿಷ್ಟು ಹುದ್ದೆಗಳಿಗೆ ಇರುವಂತಹ ವಿದ್ಯಾರ್ಹತೆ, ವಯೋಮಿತಿ, ನೇಮಕಾತಿ ವಿಧಾನ. ಇನ್ನು ಈ ಅಧಿಸೂಚನೆಯ
ಅರ್ಜಿ ಸಲ್ಲಿಸಲು ಇರುವಂತಹ ಪ್ರಾರಂಭ ದಿನಾಂಕ ಏನು ಅಂತಂದರೆ 7/6/2024 ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭವಾಗಿ 27/6/2024 ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಕೊನೆಗೊಳ್ಳುತ್ತದೆ. ಹಾಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೆಸುವಂತಹ ತಿಂಗಳು ಆಗಸ್ಟ್ 2024 ಎಕ್ಸ್ಪೆಕ್ಟೆಡ್ ಇದು. ಆಗಸ್ಟ್ 2024 ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ. ಹಾಗೆ ಮೇನ್ ಮತ್ತು ಸಿಂಗಲ್ ಎಕ್ಸಾಮಿನೇಷನ್ ಇರುವಂತಹ ತಿಂಗಳು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ 2024 ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ 2024 ಮೇನ್ ಎಕ್ಸಾಮ್ ಹಾಗೂ ಸಿಂಗಲ್ ಎಕ್ಸಾಮ್ ನಡೆಸುತ್ತಾರೆ. ಇದಿಷ್ಟು RRB IBPS RRB 2024 ನೋಟಿಫಿಕೇಷನ್ನ ಸಂಪೂರ್ಣ ಮಾಹಿತಿ. ಸ್ನೇಹಿತರೆ, ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಬೇಗನೆ ಅರ್ಜಿಯನ್ನು ಸಲ್ಲಿಸಿ, ಕೊನೆಯ ದಿನಾಂಕದವರೆಗೆ ಕಾಯದೆ ಬೇಗ ಅರ್ಜಿ ಸಲ್ಲಿಸಿ ಎಂದು ಹೇಳುತ್ತಾ, ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವ ಮೂಲಕ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ. ಹಾಗೂ ಅಧಿಸೂಚನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ. ಧನ್ಯವಾದಗಳು.